ಇದೀಗ ಸದ್ಯಕ್ಕೆ ನಡೆಯೋದಿಲ್ವಾ ಹೈಕಮಾಂಡ್ ಮೀಟಿಂಗ್? ಹಾಗಾದ್ರೆ ಇದೀಗ ಸದ್ಯಕ್ಕೆ ಮತ್ತೊಮ್ಮೆ ಬರ್ತಾ ಇರುವಂತ ಅಪ್ಡೇಟ್ಸ್ ಇದು. ಮತ್ತೆ ಸಂಪುಟ ಸರ್ಕಸ್ಗೆ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ಹೈಕಮಾಂಡ್ ಜೊತೆ ಸಭೆ ಇನ್ನೂ ನಿಗದಿಯಾಗಿಲ್ಲ ಅಂತಿದ್ದಾರೆ. ಹೈಕಮಾಂಡ್ ಜೊತೆಗಿನ ಸಭೆಗೆ ಸಮಯ ಇನ್ನೂ ಫಿಕ್ಸ್ ಆಗಿಲ್ವಾ? ಹಾಗಾದ್ರೆ ದೆಹಲಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ಇದು. ಹಾಗಾದ್ರೆ ಇನ್ನೂ ಕೂಡ ಖಾತೆ ಹಂಚಿಕೆ ಬಗ್ಗೆ ಗೊತ್ತಿಲ್ಲ ಅಂತ ತಿಳಿದಾರಂತೆ ಸಿದ್ದರಾಮಯ್ಯ ಅವರು. ಹಾಗಾದ್ರೆ ಇನ್ನೂ ಕೂಡ ಈ ಒಂದು ಫೈನಲ್ ಅಂತಿಮವಾದಂತಹ ಮೀಟಿಂಗ್ ಇವತ್ತು ನಡೆಯುತ್ತಾ ಇಲ್ವೋ ಅಥವಾ ಪೋಸ್ಟ್ಪೋನ್ ಆಗುತ್ತೋ ಗೊತ್ತಿಲ್ವಾ? ಅದರಲ್ಲೂ ಕೂಡ ಇಫ್ ಇನ್ ಕೇಸ್ ಇವತ್ತು ಕೂಡ ಮೀಟಿಂಗ್ ಆದ್ರೆ ಈ ರೀತಿ ಏನಾಗಬಹುದು ಅಂತ ಹೇಳಿ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲರೂ ಪಠಾಣ ಅಂತಾರೆ ಸರ್, ಮುಸ್ಲಿಮ್ಸ್ ಎಲ್ಲ ನನಗೆ ಅವರ ಪಠಾಣ ಸಾಹೇಬ್. So you're also having a meeting today with Kharge ji. What will be discussed, sir? Sir. Meeting has not yet been taken place. So what will be the agenda of the meeting, sir? I don't know. So tomorrow is oath ceremony. How are you? Very good to see you. How are you? Siddaramaiya sir. Siddaramaiya sir. ಎಲ್ಲರೂ ಪಠಾಣ ಅಂತಾರೆ ಸರ್, ಮುಸ್ಲಿಮ್ಸ್ ಎಲ್ಲ ನನಗೆ ಅವರ ಪಠಾಣ ಸಾಹೇಬ್. So you're also having a meeting today with Kharge ji. What will be discussed, sir? Sir. Meeting has not yet been taken place. So what will be the agenda of the meeting, sir? I don't know. So tomorrow is oath ceremony. How are you? Very good to see you. How are you? ಹೀಗೆ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು. ಇಲ್ಲಿ ಮೊದಲನೇದಾಗಿ ಮೀಟಿಂಗ್ ಬಗ್ಗೆ ಮಾತನಾಡಿರುವಂತಹ ಸಂದರ್ಭದಲ್ಲಿ ಅಥವಾ ಅಜೆಂಡಾ ಬಗ್ಗೆ ಯಾರೋ ಪ್ರಶ್ನೆ ಕೇಳ್ತಿದ್ದಾರೆ. ಆ ಸಂದರ್ಭದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇರುವಂಥದ್ದು ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಸದ್ಯಕ್ಕೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಯಾವುದೂ ಕೂಡ ಸರಿಯಾದಂಥ ರಿಯಾಕ್ಷನ್ ಕೊಟ್ಟಿಲ್ಲ, ಸರಿಯಾದಂಥ ಉತ್ತರ ಕೊಟ್ಟಿಲ್ಲ. ಬಟ್ ಸದ್ಯಕ್ಕೆ ಈಗ ಸಿದ್ದರಾಮಯ್ಯ ಅವರ ರಿಯಾಕ್ಷನ್ ಅಥವಾ ಈ ಒಂದು ಹೇಳಿಕೆ ನೋಡ್ತಾ ಇದ್ರೆ ಬಹುಶಃ ಎಲ್ಲೋ ಇನ್ನೂ ಕೂಡ ಅಂತಿಮವಾದಂಥ ಫೈನಲ್ ಮೀಟಿಂಗ್ ನಿರ್ಧಾರ ಆಗಿಲ್ಲ ಅಂತ ಅನಿಸ್ತಾ ಇದೆ.